ಎಲ್ಲ ಸ್ನೇಹಿತರಿಗೂ ಸುಸ್ವಾಗತ. ಶೀಘ್ರವೇ ಟೀಚರ್ ರಿಕ್ರೂಟ್ಮೆಂಟ್, ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ, 5,000 ಹುದ್ದೆಗಳು, ಎಲ್ಲ ವರ್ಗದವರು, ಗರಿಷ್ಠ ವೇತನ 42, ವರ್ಷಗಳು, ವಿದ್ಯಾರ್ಹತೆ TET + B.Ed, ವೇತನ ಶ್ರೇಣಿ 27,650ರಿಂದ 52,650ರವರೆಗೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಶಿಕ್ಷಕರಾಗುವ ಕನಸು ಕಾಣುತ್ತಿರುವ ಉದ್ಯೋಗಾಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರಾಜ್ಯದಲ್ಲಿರುವ 15,000 ಅನುದಾನಿತ ಶಾಲೆಗಳಲ್ಲಿ ಗೌರ್ಮೆಂಟ್ ಫಂಡೆಡ್ ಸ್ಕೂಲ್ ಅಂತ ಹೇಳ್ಬೋದು ಅಗತ್ಯವಿರುವ 5,000 ಶಿಕ್ಷಕರ ನೇಮಕಾತಿ ರಿಕ್ರೂಟ್ಮೆಂಟ್ ಆಫ್ ಟೀಚರ್ಸ್ ಮಾಡಿಕೊಳ್ಳುವುದಾಗಿ ಪ್ರಾಥಮಿಕ, ಪ್ರೈಮರಿ ಮತ್ತು ಪ್ರೌಢ ಶಿಕ್ಷಣ ಸೆಕೆಂಡರಿ ಎಜುಕೇಷನ್ ಸಚಿವ ಶ್ರೀ ಮಧು ಬಂಗಾರಪ್ಪ ಸರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಹೌದು, ಸಚಿವ ಮಧು ಬಂಗಾರಪ್ಪ ಅವರು ರಾಜ್ಯದ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಗೌರ್ಮೆಂಟ್ ಫಂಡೆಡ್ ಸ್ಕೂಲ್ಸ್ ಅಗತ್ಯವಿರುವ 5,000 ಶಿಕ್ಷಕರ ಹುದ್ದೆಗಳನ್ನು ಶೀಘ್ರದಲ್ಲಿಯೇ ನೇಮಕಾತಿ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದು ಶೀಘ್ರ ಅಂತ ಹೇಳಿದ್ದಾರೆ. 5,000 ಹುದ್ದೆಗಳು ಅನುದಾನಿತ ಶಾಲೆಗಳಲ್ಲಿ, ಏಡೆಡ್ ಸ್ಕೂಲ್ಸ್. ರಾಜ್ಯಾದ್ಯಂತ ಒಟ್ಟು 46,000 ಶಾಲಾ ಕಾಲೇಜುಗಳಿದ್ದು, ಇವುಗಳ ಪೈಕಿ 15,000 ಅನುದಾನಿತ ಶಾಲೆಗಳಿವೆ. ಇಲ್ಲಿಯ ತನಕ 42,000 ಅತಿಥಿ ಶಿಕ್ಷಕರ ನೇಮಕಾತಿ ಹಾಗೂ 13,500 ಖಾಯಂ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಂಡಿದ್ದು, ಇನ್ನು 53,000 ಖಾಯಂ ಶಿಕ್ಷಕರ ಒಂದು ನೇಮಕಾತಿ ಆಗಬೇಕಾಗಿದೆ. ಈ ನೇಮಕಾತಿಗೆ ಸಂಬಂಧಿಸಿದಂತೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆಗಳೇನು, ಆಯ್ಕೆಯಾದವರಿಗೆ ಸಿಗುವ ವೇತನವೆಷ್ಟು, ನೇಮಕಾತಿ ಯಾವಾಗ ಆರಂಭವಾಗುತ್ತದೆ ಸೇರಿದಂತೆ ವಿವಿಧ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಬನ್ನಿ. ಅನುದಾನಿತ ಶಾಲೆ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾರು ಅರ್ಹರು ಎಂಬ ಒಂದು ಸ್ಪಷ್ಟ ಮಾಹಿತಿ. ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವ ಶಿಕ್ಷಕರ ಹುದ್ದೆಗಳಿಗಾಗಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಖಾಲಿ ಇರುವ ಹುದ್ದೆಗಳಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಪದವಿ ಶಿಕ್ಷಣ ಮುಗಿಸಿರಬೇಕು. ನಂತರ B.Ed ಶಿಕ್ಷಣವನ್ನು ಮುಗಿಸಿರಬೇಕು. ವಯೋಮಿತಿ ಅರ್ಹತೆ: ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕನಿಷ್ಠ 21 ವರ್ಷ ಹೊಂದಿರಬೇಕು ಹಾಗೂ ಗರಿಷ್ಠ ವಯೋಮಿತಿಯು ವರ್ಗಗಳಿಗೆ ಅನುಗುಣವಾಗಿ ಈ ಕೆಳಗಿನಂತೆ ನಾವು ನೋಡಬಹುದು. ಸಾಮಾನ್ಯ ವರ್ಗದವರಿಗೆ 42 ವರ್ಷ, 2A, 2B, 3A, 3B ವರ್ಗದವರಿಗೆ 45 ವರ್ಷ, ಸಾಮಾನ್ಯ ವರ್ಗದವರಿಗೆ 42 ವರ್ಷ, 2A, 2B, 3A, 3B ವರ್ಗದವರಿಗೆ 45 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ವರ್ಗದ ಅಭ್ಯರ್ಥಿಗಳಿಗೆ 47 ವರ್ಷ, SC&ST ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 47 ವರ್ಷ ಒಂದು ವಯೋಮಿತಿ ಇರುತ್ತೆ. ಇದು ವಯೋಮಿತಿ ಒಂದು ಮುಖ್ಯ ಮಾಹಿತಿ. ಶಿಕ್ಷಕರ ಹುದ್ದೆಗಳಿಗೆ ಹೇಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಎಂಬ ಒಂದು ಮಾಹಿತಿ. ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ 5,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವ 2 ಹಂತದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು. ಅದು 2 ಹಂತ ಆಗಿರುತ್ತೆ. ಮೊದಲನೆಯ ಒಂದು ಹಂತ, ಮೊದಲ ಹಂತದಲ್ಲಿ ಅಭ್ಯರ್ಥಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ TET 60% ಅಂಕಗಳೊಂದಿಗೆ ಪಾಸಾಗಿರಬೇಕು. ನಂತರದಲ್ಲಿ ಇವರಿಗೆ ಸಾಮಾನ್ಯ ಅರ್ಹತಾ ಪರೀಕ್ಷೆಯನ್ನು ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುವುದು. 2 ಹಂತದಲ್ಲಿ ಪರೀಕ್ಷೆ ಇರುತ್ತೆ. ಒಂದು, ಈ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪಾಸ್ ಮಾಡಿರಬೇಕು 60 ಅಂಕಗಳೊಂದಿಗೆ. ನಂತರದಲ್ಲಿ ಇವರಿಗೆ ಸಾಮಾನ್ಯ ಅರ್ಹತಾ ಪರೀಕ್ಷೆ ಸಹ ಇರುತ್ತೆ. ಆ ಪರೀಕ್ಷೆಯಲ್ಲೂ ಸಹ ಪಾಸ್ ಆಗಬೇಕಾಗುತ್ತೆ. ಅದು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳುವುದರ ಮೂಲಕ. ಮಾಸಿಕ ವೇತನ, ಸ್ಯಾಲ್ರಿ: ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕಗೊಂಡವರಿಗೆ ಮಾಸಿಕ ಒಂದು ವೇತನ 27,650 ರೂಪಾಯಿಯಿಂದ
52,650 ರೂಪಾಯಿಗಳವರೆಗೆ ಇರುತ್ತೆ. ಇದು ವೇತನ. ಜೊತೆಗೆ ಸರ್ಕಾರಿ ನೌಕರರಿಗೆ ಸಿಗುವಂತಹ ಎಲ್ಲ ಸವಲತ್ತುಗಳು ಸಹ ಅನ್ವಯವಾಗುತ್ತೆ. ಇದು ರಾಜ್ಯ ಸರ್ಕಾರ ಇತ್ತೀಚಿನ 7ನೇ ವೇತನ 7 ಪೇ ಕಮಿಷನ್ ಆಯೋಗ ವರದಿಯ ಶಿಫಾರಸು ಜಾರಿ ಮಾಡಿದ್ದು, ಎಲ್ಲ ವೃಂದದ ನೌಕರರಿಗೆ ಸಿಗುವ ಸೌಲಭ್ಯಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಸ್ಥಳೀಯ ಸಂಸ್ಥೆಗಳ ನೌಕರರು ಮತ್ತು ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಗಳಿಗೂ ಸಹ ಇದು ಅನ್ವಯವಾಗುತ್ತದೆ, ವಿಸ್ತಾರ ಆಗುತ್ತೆ ಎಂದು ಹೇಳಿದ್ದಾರೆ. ಸರ್ಕಾರ ಇದನ್ನು ವಿಸ್ತರಿಸಲಿದೆ ಎಂದು ಸಹ ಎಂಬ ಮಾಹಿತಿ ಇದೆ. ನೇಮಕಾತಿ ಯಾವಾಗ ನಡೆಯಲಿದೆ? ಆರ್ಥಿಕ ಇಲಾಖೆಯು ಕರ್ನಾಟಕ ರಾಜ್ಯದಲ್ಲಿರುವ 2013 ನಂತರ ಇಲ್ಲಿಯವರೆಗೂ ಸರ್ಕಾರಿ ಅನುದಾನಕ್ಕೆ ಮಾನ್ಯತೆ ಹೊಂದಿರುವ ಶಾಲೆಗಳಲ್ಲಿ ಅಗತ್ಯವಿರುವ ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿದೆ. ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿದೆ. ಅದು 2013 ನಂತರದ ಒಂದು ಸರ್ಕಾರಿ ಅನುದಾನಕ್ಕೆ ಮಾನ್ಯತೆ ಪಡೆಯುವ ಶಾಲೆಗಳಿಗೆ. ಆದ್ದರಿಂದ ಈ ನೇಮಕಾತಿಯು ಕೂಡ ಶೀಘ್ರದಲ್ಲಿಯೇ ನಡೆಯುವ ಸಾಧ್ಯತೆಗಳಿವೆ. TET ಹಾಗೂ CET ಪರೀಕ್ಷೆಗಳಿಗೆ ಅಗತ್ಯವಿರುವ ಸಂಪೂರ್ಣ ತಯಾರಿಯನ್ನು ಈಗಿನಿಂದಲೇ ಆರಂಭಿಸಿಕೊಳ್ಳಬೇಕು. ಇದರ ಸದುಪಯೋಗವನ್ನು ಎಲ್ಲ ಸ್ನೇಹಿತರು ಪಡೆದುಕೊಳ್ಳಿ ಎಂದು ಹೇಳುತ್ತಾ, ನಮ್ಮ ಚಾನಲ್ಗೆ ಹೊಸ ಸ್ನೇಹಿತರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಲೈಕ್ಸನ್ನು ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್.